ಅಧ್ಯಾಯ 9. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ದೈತ್ಯ ಸಂಘಾತನಾಶಿನ್ಯೈ ಚಾಮುಂಡಾಯೈ ನಮೋ ನಮಃ. ದೇವಿಯು ಚಂಡಾಮುಂಡರನ್ನು ಸಂಹರಿಸಿದ ನಂತರ ರಕ್ತಬೀಜಾಸುರನು ದೇವಿಯ ಮೇಲೆ ಆಕ್ರಮಣ ಮಾಡಿದನು. ದೇವಿಯು ಅವನ ಬಾಣಗಳನ್ನು ನುಂಗಿದಳು. ಮಾಯಾಸ್ತ್ರಗಳನ್ನು ವೈಷ್ಣವಿ, ಇಂದ್ರಾಣಿ, ಕೌಮಾರಿ, ಕಾಳಿಕಾದಿ ರೂಪಗಳಿಂದ ಕಡಿದು ಹಾಕಿದಳು. ರಕ್ತಬೀಜಾಸುರನಿಗೆ ವರವಿದ್ದ ಕಾರಣ ಅವನ ರಕ್ತ ಭೂಮಿಯ ಮೇಲೆ ಬೀಳದಂತೆ ಮಾಡಿ ತನ್ನ ಕರಾಳವಾದ ನಾಲಿಗೆಯನ್ನು ಚಾಚಿ ರಕ್ತಪಾನ ಮಾಡಿ ಶೂಲದಿಂದ ಸಂಹಾರ ಮಾಡಿದಳು. ರಕ್ತಬೀಜಾಸುರನ ಸಂಹಾರದ ನಂತರ ಶುಂಭ ನಿಶುಂಭರ ಅಂಬಿಕೆಯ ಮೇಲೆ ನುಗ್ಗಿದರು. ದೇವಿಯು ದಶಭುಜಗಳನ್ನು ಧರಿಸಿ ಘೋರರೂಪ ತಾಳಿ ತನ್ನ ಶೂಲದಿಂದ ಅವರ ಎಲ್ಲ ಅಸ್ತ್ರಗಳನ್ನು ನಾಶಗೊಳಿಸಿದಳು. ಶುಂಭ ನಿಶುಂಭರ ಆನೆ, ಹುಲಿ, ಸಿಂಹಗಳ ರೂಪ ತಾಳಿ ಯುದ್ಧ ಮಾಡಿದರು. ಕೇವಲ ತನ್ನ ದೃಷ್ಟಿಯಿಂದಲೇ ದೇವಿಯು ಆ ಮಾಯೆಯನ್ನು ನಿಗ್ರಹಿಸಿದಳು. ಶಾಂಭವಿಯು ಮೊದಲು ನಿಶುಂಭನು ಪ್ರಯೋಗಿಸಿದ ಪಾಶಪತಾಸ್ತ್ರವನ್ನು ನುಂಗಿ ಚಕ್ರವನ್ನು ಪ್ರಯೋಗಿಸಿದಳು. ನಿಶುಂಭನ ತಲೆ, ತೋಳುಗಳನ್ನು ಕತ್ತರಿಸಿದಳು. ಅವನ ಶಿರವು ದೇವತೆಗಳನ್ನು ಮತ್ತು ತ್ರಿಮೂರ್ತಿಗಳನ್ನು ಆಕ್ರಮಿಸಲು ಅಂಬಿಕೆಯು ಅದನ್ನು ಪುಡಿ ಮಾಡಿದಳು. ದೈತ್ಯರ ರಕ್ತದ ಕೋಡಿ ಹರಿಯಿತು. ತನ್ನ ತಮ್ಮನ ಸಾವಿನಿಂದ ಕುಪಿತನಾದ ಶುಂಭಾಸುರನು ರೋಷದಿಂದ ದೇವಿಯ ಮೇಲೆ ಬಾಣಗಳ ಮಳೆಗೆರೆದನು. ಶುಂಭನು ಶಕ್ತ್ಯಾಯುಧವನ್ನು ಪ್ರಯೋಗಿಸಿದನು. ಮಹಾದೇವಿಯು ಅದನ್ನು ಸುದರ್ಶನ ಚಕ್ರದಿಂದ ತುಂಡರಿಸಿದಳು. ಅವನ ಸೈನ್ಯ, ಸಾರಥಿ, ರಥಗಳು ನಾಶಪಡಿಸಲು ಅವನು ಮುಗ್ಧಗರ, ಶೂಲ, ಕೋಮರಾದಿ ಆಯುಧಗಳನ್ನು ಎಸೆದನು. ದೇವಿಯು ಆ ಆಯುಧಗಳನ್ನು ಫಲಗೊಳಿಸಿ ಶೂಲದಿಂದ ಶುಂಭಾಸುರನನ್ನು ಸಂಹರಿಸಿದಳು. ದೇವತೆಗಳು ಶುಂಭ ನಿಶುಂಭ ವಧೆಯಿಂದ ಹರ್ಷಿತರಾಗಿ ಜಯಕಾರ ಮಾಡಿ ಪುಷ್ಪವೃಷ್ಟಿಗೆರೆದರು. ಸಕಲ ದೇವತೆಗಳಿಗೂ ಪರಮಭಕ್ತಿಯಿಂದ ನಾರಾಯಣಿ ದೇವಿಯನ್ನು ಸ್ತೋತ್ರ ಮಾಡಿದರು. ಹೇ ಜಗನ್ಮಾತೆ, ರುಂಡಮಾಲಿನಿ, ಖಡ್ಗಧಾರಿಣಿ, ಭವಾನಿ, ಭದ್ರಕಾಳಿ, ಆದಿಶಕ್ತಿ, ವಿದ್ಯಾದೇವಿ, ವೈಷ್ಣವಿ, ಬ್ರಾಹ್ಮಿ, ಮಾಹೇಶ್ವರಿ, ಸರಸ್ವತಿ, ಗಾಯತ್ರಿ, ಸಾವಿತ್ರಿ, ಮಂತ್ರರೂಪಿಣಿ, ನಮ್ಮನ್ನು ರಕ್ಷಿಸು. ತಾಯೇ, ನಿನ್ನಿಂದ ಸಕಲ ದೈತ್ಯರು ಸಂಹೃತರಾಗಿ ಈಗ ಶಾಂತಿ ಧರ್ಮ ನೆಲೆಸಿದೆ. ನಿನ್ನಿಂದ ಈ ಜಗತ್ತಿನ ಎಲ್ಲ ವ್ಯವಹಾರಗಳು ನಡೆದಿದೆ. ನಿನಗೆ ಅನಂತಾನಂದ ಪ್ರಣಾಮಗಳು. ನಮ್ಮನ್ನು ಸದಾ ಮಾತೆಯಂತೆ ಸಲಹು. ದೇವತೆಗಳ ಸ್ತೋತ್ರದಿಂದ ತುಷ್ಟಳಾದ ದೇವಿಯು, ನಾನು 28ನೇ ಕಲಿಯುಗದಲ್ಲಿ ಯಶೋದೆಯ ಮಗಳಾಗಿ ಜನಿಸಿ ದೈತ್ಯರನ್ನು ಸಂಹರಿಸುವೆ. ಯಾರು ನನ್ನ ಮಹಿಮೆಯಾದ ಮಧುಕೈಟಭ, ಮಹಿಷ, ಶುಂಭ ನಿಶುಂಭಾದಿ ದೈತ್ಯ ಸಂಹಾರ, ಚಾಮುಂಡ, ಅಂಬಿಕಾ, ಪಾರ್ವತಿ ರೂಪಧ್ಯಾನ, ಅದ್ಭುತ ಶಕ್ತಿ ಪ್ರದರ್ಶನ ಮೊದಲಾದ ಕಥಾಶ್ರವಣವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸುವರೋ ಕೇಳುವರೋ ಅವರಿಗೆ ಭಯನಾಶ, ದಾರಿದ್ರ್ಯನಾಶ, ರೋಗಹರಣ, ಸರ್ವಾಭಿಷ್ಟ ಸಿದ್ಧಿಯಾಗುತ್ತದೆ. ಈ ದೇವಿ ಮಹಾತ್ಮೆಯನ್ನು ಅಷ್ಟಮಿ, ನವಮಿ, ಹುಣ್ಣಿಮೆ, ಅಮಾವಾಸ್ಯೆಗಳಂದು, ಶುಕ್ರವಾರ, ಮಂಗಳವಾರದಂದು ಭಕ್ತಿಯಿಂದ ಪಠಿಸುವರೋ ಅವರಿಗೆ ರಾಕ್ಷಸರ, ಪ್ರಾಣಿಗಳ, ಭೂತ ಪಿಶಾಚಿಗಳ ಬಾಧೆ ಇರುವುದಿಲ್ಲ ಎಂದು ಆಶೀರ್ವದಿಸಿದರು. ದೇವಿ ಮಹಾತ್ಮೆಯ ಪಾರಾಯಣದಿಂದ ಸುಖಭೋಜನ, ಕಾರ್ಯಸಿದ್ಧಿ, ಧನಲಾಭ, ಸ್ವಪ್ನನಾಶ ಮೊದಲಾದ ಫಲಗಳುಂಟಾಗುತ್ತವೆ. ಹೀಗೆ ದೇವಿಯು ಸಕಲ ಜೀವಿಗಳಿಗೂ ಅನುಗ್ರಹ ಮಾಡಿದಳು ಎಂಬಲ್ಲಿಗೆ ಭಗವಾನ್ ಶಂಕರನು ನಂದಿಗೆ ಹೇಳಿದ ದೇವಿ ಮಹಾತ್ಮೆಯ 9ನೇ ಅಧ್ಯಾಯವು ಮುಗಿಯಿತು.